हेलो दोस्तों, वेलकम आपका हमारे इस चैनल सियासी समाचार में। अभी हम मौजूद है कर्नाटका स्टेट की जो वेटरनरी यूनिवर्सिटी है, यहाँ पर क्योंकि एक पशु मेला लगाया गया है जिसमें तमाम चीज़ों को एक कॉन्सेप्ट दिया गया है। अलग अलग तरीके से यहाँ पर 125 जो कि कंपनियां आएंगी वो अपने अपने डिजिटल मार्केटिंग में, यानी कि डिजिटल ज़माने के साथ साथ कौन से चीज़ें हो सकती है उसके बारे में किसानों को बताया जाएगा। यहाँ पर जो कि पशु मेला लगाया गया है, इसमें कई एक्टिविटीज़ होंगे, कई प्रोग्राम्स होंगे। इसमें देखा गया है कि डॉग का भी एक शो रखा गया है जिसमें वो डॉग कैसे कैसे रिएक्ट करेगा, वो सब चीज़ें बताए जाएंगे। और जानवरों को लेकर भी एक बहुत ही अच्छा कॉन्सेप्ट रखा गया है। तो हम तमाम किसानों से रिक्वेस्ट करते हैं कि आप लोग यहाँ पर आए। ये जो वेटनरी यूनिवर्सिटी है इसमें आकर इस प्रोग्राम को कामयाब कीजिए। और यहाँ पर तमाम जगहों से, यानी कि कर्नाटका स्टेट के जितने आजू बाजू के जितने बॉर्डर्स है, यानी कि तेलंगाना, महाराष्ट्र, आंध्र प्रदेश, वहाँ के भी लोग यहाँ पर आएंगे और तमाम मिनिस्टर वगैरह भी इस प्रोग्राम में रहेंगे। और तमाम किसानों से और तमाम जनता से मैं रिक्वेस्ट करूंगा, यहाँ पर आए, इस प्रोग्राम को कामयाब कीजिए। इसके साथ साथ यहाँ का जो मैनेजमेंट है उनसे बात करते हैं। ನಮಸ್ಕಾರ, ನಾನು ಡಾಕ್ಟರ್ ಕೆ.ಸಿ. ವೀರಣ್ಣ, ಕುಲಪತಿಗಳು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ 19 ವರ್ಷ ಮುಗಿದು 20ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸುಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ನಂದಿನಗರ ಬೀದರ್ ಆವರಣದಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಇದೇ ಜನವರಿ 17ರಿಂದ 19ರವರೆಗೆ ಆಯೋಜನೆ ಮಾಡಿದ್ದೀವಿ. ಪಶು ಮೇಳ ದಿನಾಂಕ 17, 18, 19 ನಂದಿನಗರ ಆವರಣ ಬೀದರ್. ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ನಾನು ಡಾಕ್ಟರ್ ಕೆ.ಸಿ. ವೀರಣ್ಣ, ಕುಲಪತಿಗಳು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ 19 ವರ್ಷ ಮುಗಿದು 20ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸುಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ನಂದಿನಗರ ಬೀದರ್ ಆವರಣದಲ್ಲಿ ಜಾನುವಾರು, ಕುಕ್ಕುಟ ಮತ್ತು ಮತ್ಸ್ಯ ಮೇಳವನ್ನು ಇದೇ ಜನವರಿ 17ರಿಂದ 19ರವರೆಗೆ ಆಯೋಜನೆ ಮಾಡಿದ್ದೀವಿ. ಸದರಿ ಮೇಳದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗ್ತದೆ. ಈ ಮಳಿಗೆಗಳು ನಮ್ಮ ಗ್ರಾಮೀಣ ಅಭಿವೃದ್ಧಿ ಧ್ಯೇಯ ಮತ್ತು ಜೀವನೋಪಾಯ ಸುಭದ್ರತೆಗಾಗಿ ಪಶುಪಾಲನೆ ಮತ್ತು ಮೀನುಗಾರಿಕೆ ಎಂಬ ಶೀರ್ಷಿಕೆ ಅಡಿಯಲ್ಲಿನೇ ಇರ್ತಾ ಇದ್ದಾವೆ. ಈ ಒಂದು 200 ಮಳಿಗೆಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜಾನುವಾರುಗಳ ಮಳಿಗೆಗಳಿರ್ತದೆ. ಜಾನುವಾರುಗಳಂದರೆ ನಮ್ಮ ವಿವಿಧ ತಳಿಯ ಹಸು, ಎಮ್ಮೆ, ಕುರಿ, ಮೇಕೆ, ಎತ್ತು, ಓರಿ ಇತ್ಯಾದಿ. ಇದರ ಜೊತೆಗೆ ನಾವು ಮೀನುಗಾರಿಕೆಯ ಒಂದು ಪ್ರದರ್ಶನವನ್ನು ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಈ ಮೀನುಗಾರಿಕೆ ಪ್ರದರ್ಶನದಲ್ಲಿ ನಮ್ಮ ರೈತರು ಸಾಕಾಣಿಕೆಗೆ ಅವಶ್ಯಕ ಇರತಕ್ಕಂಥ ವಿವಿಧ ಮೀನಿನ ತಳಿಗಳು, ನಮ್ಮ ವಿಶ್ವವಿದ್ಯಾಲಯವನ್ನೇ ಅಭಿವೃದ್ಧಿಪಡಿಸಿರ್ತಕ್ಕಂಥ ರಾಹು ಮತ್ತು ಕಾಟ್ಲಾ ತಳಿಗಳು ಸಹ ಇರಲಿದ್ದಾವೆ. ಇದರ ಜೊತೆಗೆ ನಾವು ಅಲಂಕಾರಿಕ ಮೀನುಗಳು ಒಂದು ಪ್ರದರ್ಶನವನ್ನು ಸಹ ಏರ್ಪಡಿಸ್ಕೊಂಡಿದ್ದೀವಿ. ಈ ಅಲಂಕಾರಿಕ ಮೀನುಗಳಲ್ಲಿ ವಿವಿಧ ಜಾತಿಯ ತಳಿಗಳು, ಅವು ತುಂಬ ಕಾಸ್ಟ್ಲಿ, 1 ಲಕ್ಷದಿಂದ ಹಿಡಿದು 10 ಲಕ್ಷವರೆಗೂ ಇರ್ತವೆ. ವಾಸ್ತು ಮೀನು ಅಂತ ಹೇಳ್ತೀವಿ. ಅವೆಲ್ಲ ಮೀನಿನ ಪ್ರದರ್ಶನವೂ ಸಹ ಈ ಒಂದು ಮೀನುಗಾರಿಕೆಯ ಮತ್ಸ್ಯ ಮೇಳದಲ್ಲಿ ಇರ್ತಾ ಇದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂದರೆ ಕುಕ್ಕುಟ ಅಥವಾ ಕೋಳಿ ಪ್ರಪಂಚ ಅಂತ. ಅಂದರೆ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನದಲ್ಲಿ ಕೋಳಿ ಸಾಕಾಣಿಕೆಗೆ ಬಹಳ ಮಹತ್ವ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಮಾಂಸದ ಕೋಳಿ ಸಾಕಾಣಿಕೆ, ಮೊಟ್ಟೆ ಕೋಳಿ ಸಾಕಾಣಿಕೆಗೆ ತುಂಬ ಆದ್ಯತೆ ಇದೆ. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನರ ಒಂದು ಪೌಷ್ಟಿಕತೆಯನ್ನು ನೀಗಿಸುವಲ್ಲಿ ಇದು ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಸೊ ಅದಕ್ಕೋಸ್ಕರ ಈ ಒಂದು ಕೋಳಿ ಪ್ರಪಂಚದಲ್ಲಿ ವಿವಿಧ ತಳಿಯ ಮೊಟ್ಟೆ ಕೋಳಿಗಳು, ಮಾಂಸದ ಕೋಳಿಗಳು ಮತ್ತು ನಾಟಿ ಕೋಳಿಗಳು, ಟರ್ಕಿ, ಕೊಯಿಲ್ಸು ಇತ್ಯಾದಿ ತಳಿಗಳನ್ನು ನಾವು ಈ ಒಂದು ಮೇಳದಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಪೂರಕವಾಗಿ ಉಳಿದ ಮಳಿಗೆಗಳಲ್ಲಿ ನಮ್ಮ ವಿವಿಧ ಪರಿಕರಗಳು, ಅಂದರೆ ಜಾನುವಾರು ಮತ್ತು ಈ ಒಂದು ಕೋಳಿ ಸಾಕಾಣಿಕೆಗೆ, ಮೀನು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ಪಶು ಆಹಾರ ಇರ್ಬೋದು, ಮತ್ತು ಈ ಎಲ್ಲ ಉದ್ಯಮಗಳನ್ನು ನಾವು ಮೆಕನೈಸೇಷನ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳಿರ್ಬೋದು, ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ ರಕ್ಷಣೆಗೆ, ಅವಕ್ಕೆ ತಳಿ ಸಂವರ್ಧನೆಗೆ, ಇವೆಲ್ಲಕ್ಕೆ ಪೂರಕವಾದಂಥ ಒಂದು ಮಳಿಗೆಗಳು ಸಹ ಇರ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ತೋಟಗಾರಿಕೆ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ಫಲಪುಷ್ಪ ಪ್ರದರ್ಶನವನ್ನು ಸಹ ಈ ಒಂದು ಮಳಿಗೆಯಲ್ಲಿ ಇಟ್ಟಿದ್ದಾರೆ. ಈ ಫಲಪುಷ್ಪ ಪ್ರದರ್ಶನದಲ್ಲಿ ನಮ್ಮ ವಿವಿಧ FAO ಗ್ರೂಪ್ಸ್ ಇದ್ದಾರೆ, ಅವ್ರನ್ನ ಬೆಳೆದಂತಹ ಹಣ್ಣು ಹೂಗಳ ಪ್ರದರ್ಶನವೂ ಸಹ ಇರ್ತಾ ಇದೆ. ಮತ್ತು ಇನ್ನೊಂದು ಪ್ರದರ್ಶನದ ವಿಶೇಷತೆ ಅಂದರೆ ನಮ್ಮ ಪಶುಪಾಲನೆ ಇರ್ಬೋದು, ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಎಲ್ಲ ಅಭಿವೃದ್ಧಿ ಇಲಾಖೆಗಳು
ಮಳಿಗೆಗಳನ್ನು ಹಾಕಿ ನಮ್ಮ ಭಾರತ ಸರ್ಕಾರ, ರಾಜ್ಯ ಸರ್ಕಾರದಿಂದ ಈ ಎಲ್ಲ ಒಂದು ಕೃಷಿ ಮತ್ತು ಪಶುಪಾಲನೆಗೆ ಸಂಬಂಧಿಸಿದಂತ ಇರ್ತಕ್ಕಂಥ ಎಲ್ಲ ಸ್ಕೀಮ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಇದಕ್ಕಿರ್ತಕ್ಕಂಥ ಸಾಲ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದರ ಜೊತೆಗೆ ಆಧುನಿಕವಾಗಿ ಈ ಒಂದು ಪಶುಪಾಲನೆ ಮಾಡಲಿಕ್ಕೆ, ಮೀನುಗಾರಿಕೆ ಮಾಡಲಿಕ್ಕೆ, ಕೋಳಿ ಸಾಕಾಣಲಿಕ್ಕೆ, ಹಾರ್ಟಿಕಲ್ಚರ್ ಮಾಡಲಿಕ್ಕೆ ಎಲ್ಲ ವೈಜ್ಞಾನಿಕ ಮಾಹಿತಿಯನ್ನು ಸಹ ನೀಡಿದ್ದಾರೆ. ಮತ್ತು ಇದಕ್ಕೋಸ್ಕರ ನಾವು ಒಂದು ಸಪರೇಟ್ ಆಗಿನೇ ಒಂದು ಇದಕ್ಕೆ ಸೆಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವೈಜ್ಞಾನಿಕ ಮಾಹಿತಿ ಮತ್ತು ಪ್ರಾತ್ಯಕ್ಷಿತೆಯ ಒಂದು ಘಟಕವನ್ನ ನಾವು ಇಟ್ಟಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಈ ನುರಿತ ವಿಜ್ಞಾನಿಗಳು ಈ ಒಂದು ಘಟಕದಲ್ಲಿರ್ತಾರೆ. ಈ ನುರಿತ ವಿಜ್ಞಾನಿಗಳೆಲ್ಲರೂ ನಮ್ಮ ರೈತರಿಗಿರ್ಬೋದು, ಯುವ ಉದ್ಯಮಿಗಳಿಗಿರ್ಬೋದು, ಯುವಕರಿಗಿರ್ಬೋದು, ಯುವತಿಯರಿಗಿರ್ಬೋದು, ಇವರೆಲ್ಲರಿಗೂ ಅವರಿಗೆ ಅವಶ್ಯಕವಾಗಿರ್ತಕ್ಕಂಥ ವೈಜ್ಞಾನಿಕ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಪ್ರಾತ್ಯಕ್ಷಿತೆ ಮೂಲಕ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಇದರ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಉದ್ಯೋಗವನ್ನ ಈ ರಂಗಗಳಲ್ಲಿ ಕಂಡುಕೊಂಡಿರ್ತೀವಿ ಅಂತಕ್ಕಂಥ ಆಸೆ ಇಚ್ಛೆ ಪಟ್ಟಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಯೋಜನಾ ವರದಿ ಇರ್ಬೋದು, ಮತ್ತೆ ಅದಕ್ಕಿರ್ತಕ್ಕಂಥ ಸಾಲ ಸೌಲಭ್ಯಗಳ ಲಿಂಕೇಜ್ ಅಂತ ಹೇಳ್ತೀವಿ, ಮತ್ತೆ ಮುಂದುವರೆದು ಮಾರ್ಕೆಟಿಂಗ್ ಲಿಂಕೇಜ್ ಬಗ್ಗೆನೂ ಸಹ ಅವರಿಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ಇನ್ನೊಂದು ನಮ್ಮ ಪಶುಪಾಲನೆಯಲ್ಲಿ ಬಹಳ ಮಹತ್ವದಂದ್ರೆ ಸಂಸ್ಕರಣೆ, ಅಂದ್ರೆ ಮೌಲ್ಯವರ್ಧತೆ. ನಮ್ಮ ಪ್ರಾಣಿಜನ್ಯ ಆಹಾರಗಳೇನಿದಾವೆ, ಹಾಲಿರ್ಬೋದು, ಮೊಟ್ಟೆ ಇರ್ಬೋದು, ಮಾಂಸ ಇರ್ಬೋದು, ಮೀನಿರ್ಬೋದು, ಇವೆಲ್ಲವಕ್ಕೂ ನಾವು ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡಿದಾಗ ನಮ್ಮ ರೈತರುಗಳಿಗೆ ಬಹಳ ಲಾಭದಾಯಕ ಜಾಸ್ತಿ ಆಗುತ್ತೆ. ಮತ್ತೆ ಇದುವರೆಗೂ ನಮ್ಮ ರೈತರುಗಳು ಬರೀ ಜಾಸ್ತಿ ಪ್ರೊಡಕ್ಷನ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬರ್ತಕ್ಕಂಥ ಆದಾಯನೂ ಸಹ ಕಡಿಮೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವೆಲ್ಲವನ್ನ ಮೌಲ್ಯವರ್ಧತೆ ಮಾಡ್ಲಿಕ್ಕೋಸ್ಕರ ಉದ್ಯಮ ಇದೆ. ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪಶು ಆಹಾರದನೇ ಒಂದು ಉದ್ಯಮ, ಪಶು ಸಾಕಾಣಿಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳದೇ ಒಂದು ಉದ್ಯಮ, ಅವಕ್ಕೆ ಬೇಕಾಗಿರ್ತಕ್ಕಂಥ ಲಸಿಕೆಗಳದೇ ಒಂದು ಉದ್ಯಮ. ಅದೇ ತರ ತಮಗೆ ಗೊತ್ತಿದೆ, ನಾಯಿಗಳ ಒಂದು ಪ್ರದರ್ಶನ ಇದೆ. ನಮ್ಮದು ಕೊನೆ 19ನೇ ತಾರೀಕು ಶ್ವಾನ ಪ್ರದರ್ಶನ ಇದೆ. ಆ ಪ್ರದರ್ಶನದಲ್ಲಿ ವಿವಿಧ ತಳಿಯ ನಮ್ಮ ಸಾಕು ಪ್ರಾಣಿಗಳನ್ನ, ಬೆಕ್ಕುಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ತಮಗೆ ಗೊತ್ತಿರೋ ಹಾಗೆ ಈ ಒಂದು ಉದ್ಯಮದಲ್ಲಿ ಈ ಫೀಡ್ ಅಂತ ಹೇಳ್ತೀವಲ್ಲ, ನಮ್ಮ ಸಾಕು ಪ್ರಾಣಿಗೆ ಬೇಕಾಗಿರುವಂತಹ ಆಹಾರಕ್ಕೆ ಹೆಚ್ಚು ಬೇಡಿಕೆ ಇದೆ. ಸಾಕಷ್ಟು ಕಂಪನಿಗಳು ಈ ಒಂದು ಉದ್ಯಮದಲ್ಲಿ ತೊಡಗಿದಾವೆ. ಯುವಕರು ಸಹ ಇಂಥ ಒಂದು ಕಂಪನಿಗಳಲ್ಲಿ ಪ್ರಾರಂಭ ಮಾಡಬಹುದು, ಅಥವಾ ಆ ಒಂದು ಆಹಾರದ ಡಿಸ್ಟ್ರಿಬ್ಯೂಷನ್ ತಗೊಂಡು ಅಲ್ಲಿ ಅವರು ಸ್ವಂತ ಉದ್ಯೋಗವನ್ನು ಕಂಡುಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ವಿವಿಧ ಮಜಲುಗಳಲ್ಲಿ ಈ ಪಶುಮೇಳ ನಮ್ಮ ರೈತರಿಗೆ, ನಿರುದ್ಯೋಗ, ವಿದ್ಯಾವಂತ ಯುವಕ ಯುವತಿಯರಿಗೆ ಬಹಳ ಸಹಾಯ ಮಾಡ್ತದೆ. ಮತ್ತೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ನಮ್ಮ ವಿಸ್ತರಣಾ ಪದದಲ್ಲಿ, ನಮ್ಮ ಎಲ್ಲಾ ರೈತರಿಗೆ ಸಂಬಂಧಿಸಿದಂತ ಎಲ್ಲಾ ಚಟುವಟಿಕೆಗಳನ್ನ ಒಂದೇ ಸೂರಿನ ಅಡಿ ಅಥವಾ ಒಂದೇ ಅಂಬಲದ ಅಡಿ ರೈತರಿಗೆ ಒದಗಿಸ್ತಕ್ಕಂಥದ್ದು ಈ ಮೇಳದ ಉದ್ದೇಶ ಆಗಿದೆ. ಆದ್ರಿಂದ ನಾನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಮತ್ತು ರಾಜ್ಯಾದ್ಯಂತ ಎಲ್ಲ ರೈತರು ಸಹ ಇಲ್ಲಿ ಬರೋದ್ರಿಂದ ಬಂದು ಈ ಮೇಳದ ಸದುಪಯೋಗ ಪಡ್ಕೋಬೇಕು. ಜೊತೆಗೆ ನಾವು ಈ 31 ಜಿಲ್ಲೆಗಳಲ್ಲಿ ಉತ್ತಮ ಪ್ರಗತಿಪರ ರೈತರನ್ನ ಮತ್ತು ರೈತ ಮಹಿಳೆಯರನ್ನ ಆಯ್ಕೆ ಮಾಡಿದೀವಿ. ಯಾರು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ, ಯಾರು ಉತ್ತಮವಾಗಿ ಹಸುಗಳನ್ನು ಸಾಕ್ತಾ ಇದ್ದಾರೆ, ಯಾರು ಉತ್ತಮವಾಗಿ ಹಂದಿ ಸಾಕ್ತಾ ಇದ್ದಾರೆ, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರಿಗೆ 31 ಜಿಲ್ಲೆಗಳ ರೈತರಿಗೂ ಸಹ 3 ದಿನಗಳಲ್ಲಿ ನಾವು ಸುಮಾರು 62 ರೈತರಿಗೆ ಮತ್ತೆ 32 ರೈತರಿಗೆ 32 ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನವನ್ನು ಸಹ ಮಾಡ್ತಾ ಇದೀವಿ. ಮತ್ತೆ ಈ ಒಂದು ಮೇಳದ ಸಂಪೂರ್ಣ ಪ್ರಯೋಜನವನ್ನ ಎಲ್ಲ ನಮ್ಮ ರೈತರು, ಮತ್ತೆ ರೈತರ ಅಂದ ತಕ್ಷಣ ಬೇರೆಯವ್ರಿಗೆ ಉಪಯೋಗ ಅಂತಿಲ್ಲ, ನಮ್ಮ ಬೀದರ್ ನಾಗರಿಕರಿಗೂ ಸಹ ಇದು ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ವೈಜ್ಞಾನಿಕ ಮಾಹಿತಿ ಇರುತ್ತೆ, ಮತ್ತೆ ಸಾಕು ಪ್ರಾಣಿ ಪ್ರಿಯರಿಗೂ ಸಹ ವೈಜ್ಞಾನಿಕ ಮಾಹಿತಿ ಇರುತ್ತೆ. ಮತ್ತೆ ಯಾರ್ಯಾರು ಪಶುಪಾಲನೆ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ, ಪ್ರಾಣಿ ಪ್ರಿಯರಿರ್ತಾರೆ, ಅವರೆಲ್ಲರಿಗೂ ಬೇಕಾಗಿರ್ತಕ್ಕಂಥ ಮಾಹಿತಿ ಈ ಮೇಳದಲ್ಲಿರೋದ್ರಿಂದ ಎಲ್ಲರೂ ಬನ್ನಿ. ನಿಮ್ಮ ಬರೋರ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯ ಇರ್ಬೋದು, ಮತ್ತೆ ಬೇರೆ ಯಾರೇ ಸಹ ಒಂದು ಕನಿಷ್ಠ ಒಬ್ಬೊಬ್ರು 10 ಮಂದಿಯನ್ನ ಮೇಳಕ್ಕೆ ಕರೆದುಕೊಂಡು ಬಂದು ಮೇಳವನ್ನ ಯಶಸ್ವಿಯಾಗಿ ಮಾಡ್ಬೇಕಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಧನ್ಯವಾದಗಳು.